ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ರಾಜ್ಯ ಕಾಂಗ್ರೆಸ್ನ ಸರ್ಕಾರದಲ್ಲಿ ಕಂದಾಯ ಇಲಾಖೆಯ ಅಡಿಯಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಒಂದು ವಿನೂತನವಾದಂತಹ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ, ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ನನ್ನ ಭೂಮಿ ಎನ್ನುವಂತಹ ಅಭಿಯಾನದ ಮೂಲಕ ಯಾರಿಗೆ ಒಂದು ತುಂಡು ಭೂಮಿಯೂ ಇಲ್ಲವೋ ಅಂಥ ರೈತರಿಗೆ, ಜೊತೆಗೆ ಅಂತಹ ಶೋಷಿತ ವರ್ಗದ ಜನರಿಗೆ ಸಾಗುವಳಿ ಚೀಟಿ ಕೊಡುವ ಮೂಲಕ, ಒಂದು ಕೋಡಿಯನ್ನು ಮಾಡುವ ಮೂಲಕ ಅವರಿಗೂ ಕೂಡ ಒಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಳ್ಳಿಕ್ಕೆ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ಆದರೆ ಈ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಸರಿಯಾಗಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಎನ್ನುವಂತಹ ಆರೋಪವನ್ನು ಈಗ ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿಯ ಸದಸ್ಯರು ಸುದ್ದಿಗೋಷ್ಠಿ ಮಾಡುವ ಮೂಲಕ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಅಂದರೆ ರಾಮನಗರ, ಮಾಗಡಿ, ಕನಕಪುರ, ಹಾರೋಹಳ್ಳಿ ತಾಲೂಕುಗಳಲ್ಲಿ ಈ ಒಂದು ಯೋಜನೆ ಬಹಳ ಪರಿಣಾಮಕಾರಿಯಾಗಿ ಜಾರಿ ಆಗ್ತಾ ಇದೆ. ಆದರೆ ಚನ್ನಪಟ್ಟಣದಲ್ಲಿ ಈಗ ಏನು 7,000 ಜನ ರೈತರಿಗೆ ಭೂ ಮಂಜೂರಾತಿಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಆದರೆ 176 ಜನ ರೈತರಿಗೆ ಮಾತ್ರ ಹಕ್ಕುಪತ್ರವನ್ನು ಕೊಡುವ ಮೂಲಕ ತಾಲೂಕು ಆಡಳಿತದ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಕ್ರಮವನ್ನು ವಹಿಸ್ತಾ ಇಲ್ಲ, ಯೋಜನೆಯನ್ನು ಜಾರಿಗೆ ತರಲಿಕ್ಕೆ ಸೂಕ್ತ ರೀತಿಯಲ್ಲಿ ಮುಂದಾಗ್ತಾ ಇಲ್ಲ ಎನ್ನುವಂತಹ ಗಂಭೀರವಾದಂತಹ ಆರೋಪವನ್ನು ಹೋರಾಟ ಸಮಿತಿಯ ಸದಸ್ಯರು ಮಾಡ್ತಾ ಇದ್ದಾರೆ. ರೈತರಿಗೆ, ಬಡ ಜನರಿಗೆ, ಯಾರಿಗೆ ಭೂಮಿ ಇಲ್ವೋ ಅವ್ರಿಗೋಸ್ಕರ ಜಮೀನನ್ನು ಮಂಜೂರು ಮಾಡ್ತಾ ಬಂದಿದೆ. ಆದರೆ ಈ ಮಂಜೂರಾದ ಭೂಮಿಗೆ ಸರಿಯಾದಂಥ ಹಕ್ಕುಪತ್ರಗಳು, ದಾಖಲಾತಿಗಳು ಮತ್ತು ಒಡೆತನದ ದಾಖಲಾತಿಗಳನ್ನ ಕೊಡಬೇಕಾಗಿದ್ದು ಸರ್ಕಾರದ ಜವಾಬ್ದಾರಿಯೇ ಆಗಿದೆ. ಆದರೆ ಇದುವರೆಗೂ ಕರ್ನಾಟಕದಲ್ಲಿ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಭೂಮಿ ಮಂಜೂರಿಯಾಗಿದೆ. ಜೊತೆಗೆ ಚನ್ನಪಟ್ಟಣದಲ್ಲಿ ಮಂಜೂರಾಗಿರುವಂಥ ಭೂಮಿ 4,000ಕ್ಕೂ ಹೆಚ್ಚು ಇದೆ. ಅದ್ರ ಜೊತೆಗೆ ಅರ್ಜಿ ಹಾಕೊಂಡಿರುವವರು ಎಲ್ಲ ಸೇರಿ ಸುಮಾರು 7,000 ಜನರಿಗೂ ಹೆಚ್ಚು ಮಂಜೂರಿದಾರರು ಮತ್ತು ಅರ್ಜಿದಾರರು ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ರೈತರಿಗೆ, ದಮನಿತರಿಗೆ ಇದುವರೆಗೂ ಯಾವುದೇ ರೀತಿಯಾದಂತಹ ದಾಖಲಾತಿಗಳನ್ನು ನೀಡುವಲ್ಲಿ ಕರ್ನಾಟಕ ಸರ್ಕಾರ ಮತ್ತು ಚನ್ನಪಟ್ಟಣ ಆಡಳಿತ ಇದು ಸಹ ವಿಫಲ ಆಗಿತ್ತು. ಯಾವುದೇ ಸರ್ಕಾರ ಬರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಬಡವರ ಪರವಾಗಿ ಯಾವುದೇ ಕೆಲಸಗಳನ್ನ ಮಾಡಿಕೊಡ್ತಾ ಇಲ್ಲ. ರೈತರು, ನಮ್ಮ ಶ್ರೀಕಾಂತ್ ಹೇಳಿದಂಗೆ, ರೈತರು ತಾಲೂಕು ಆಫೀಸ್ ಆಗಿರ್ಬೋದು, ಜಿಲ್ಲಾ ಕಚೇರಿಗಳಾಗಿರ್ಬೋದು, ಇನ್ನು ಇಲಾಖೆ ವಾರಗಳಾಗಿರ್ಬೋದು ತಿರುಗ್ತಾನೆ ಇರಬೇಕು, ಜನ ಸಾಯ್ತಾನೆ ಇರಬೇಕು. ಬರ್ತಕ್ಕಂಥ ಸರ್ಕಾರಗಳು ಉಳ್ಳವರಿಗಷ್ಟೇ ಅನುಕೂಲವನ್ನು ಮಾಡಿಕೊಡ್ತದೆ, ಬಡವರಿಗಂತೂ ಮಾಡಿಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ರಾಮನಗರ ಆಗಿರೋದು, ಮಾಗಡಿ, ಕನಕಪುರ, ಹಾರೋಹಳ್ಳಿ ಸಾವಿರಾರು ಜನಕ್ಕೆ ಕೋಡಿಂಗ್ ಮಾಡಿಕೊಟ್ಟವ್ರೆ, ಚನ್ನಪಟ್ಟಣದಲ್ಲಿ ಮಾತ್ರ ಮಾಡಿಕೊಡ್ತಾ ಇಲ್ಲ. ಇದು ತಾಲೂಕು ಆಡಳಿತದ ವೈಫಲ್ಯದ ಜೊತೆಗೆ ಇಲ್ಲಿನ ಶಾಸಕರು ಕೂಡ ವೈಫಲ್ಯತೆಗೆ ಕಾರಣ ಆಗಿರ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಹಲವಾರು ಇಲಾಖೆಗಳು ಅವರೇ ಕೂಡ ಅಧ್ಯಕ್ಷರುಗಳಾಗಿರ್ತಾರೆ. ಹಾಗಾಗಿ ಬಡವ್ರನ್ನ ತಾಲೂಕು ಆಫೀಸ್ಗೆ ಕರ್ಸ್ಕೊಳ್ಳೋದಾಗಿರ್ಬೋದು, ಮತ್ತೊಂದು ಇಲಾಖೆ ಕರ್ಸ್ಕೊಂಡಾಗಿರ್ಬೋದು, ಅದನ್ನ ಜನಗಳಿಗೆ ಜಾಸ್ತಿ ಒತ್ತಡವನ್ನು ಕೊಡಬಾರ್ದು. ಸರ್ಕಾರ ಬಡವ್ರ ಮನೆಗೆ ಹೋಗ್ತೀವಿ ಅಂತೇಳಿ ಸಿದ್ದರಾಮಯ್ಯವರು ಹೇಳ್ತಾರೆ, ಬಡವರು ಇನ್ನು ತಿರುಗಿ ಸಾಯ್ತಾನೆ ಇಲಾಖೆಗಳಿಗೆ. ಮತ್ತೆ ಇವರು ಕೃಷ್ಣ ಬೈರೇಗೌಡರು ತಾಲೂಕು ಆಫೀಸ್ಗಾಗಿರ್ಬೋದು, ಜಿಲ್ಲಾ ಕಚೇರಿಗಳಿಗಾಗಿರ್ಬೋದು, ನಮ್ಮ ಸರ್ಕಾರ ಬೇಗ ಕೆಲಸಗಳು ಮಾಡ್ಕೊಡ್ತದೆ, ಜಿಲ್ಲೆಗೆ ಬೇಗ ಕೆಲಸ ಮಾಡ್ಕೊಡ್ತವೆ ಅಂತ ಹೇಳ್ತಾರೆ. ಯಾವುದೇ ಕೆಲಸಗಳು ಕೂಡ ಆಗ್ತದೆ. ಜೊತೆಗೆ ಏನು ಚನ್ನಪಟ್ಟಣ ತಾಲೂಕಿನ ನೇರಳೂರು ಗ್ರಾಮದ 276 ಸರ್ವೆ ನಂಬರ್ನಲ್ಲಿ ರೈತ ನಿಂಗಯ್ಯ ಎನ್ನುವವರಿಗೆ ಏನು ಈಗಾಗಲೇ ಸಾಗುವಳಿ ಚೀಟಿಯನ್ನು ಕೊಡಲಾಗಿದೆ. ಅವರ ಹೆಸರಿನಲ್ಲಿ ಇರತಕ್ಕಂತಹ ಭೂಮಿಯನ್ನು ಅದೇ ಗ್ರಾಮದ ಕೆಲ ಉಳ್ಳವರು ಏನು ತಾಲೂಕು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುವ ಮೂಲಕ ದಾಖಲೆಗಳನ್ನು ದುರುಪಯೋಗ ಮಾಡಿಕೊಂಡು ಅವರಿಗೆ ಅನ್ಯಾಯವನ್ನು ಮಾಡಿದ್ದಾರೆ. ಹಾಗಾಗಿ ಇಂತಹ ಪ್ರಕರಣಗಳು ತಾಲೂಕಿನಲ್ಲಿ, ಜೊತೆಗೆ ವಿವಿಧ ಭಾಗಗಳಲ್ಲಿ ಬಹಳಷ್ಟು ಹೆಚ್ಚಾಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಇದೇ ಏಪ್ರಿಲ್ 8ರಿಂದ ಅಹೋರಾತ್ರಿ ಧರಣಿಯನ್ನು ಮಾಡ್ತೇವೆ ಎನ್ನುವಂತಹ ಎಚ್ಚರಿಕೆಯನ್ನು ಹೋರಾಟ ಸಮಿತಿಯ ಸದಸ್ಯರು ಸುದ್ದಿಗೋಷ್ಠಿ ಮಾಡುವ ಮೂಲಕ ಎಚ್ಚರಿಕೆಯನ್ನು ನೀಡಿದ್ದಾರೆ. ರೈತರಿಗೆ ಅಂತಲ್ಲ, ಬಡವರಾಗಿರುವುದು ರೈತರುಗಳಿಗೆ ಭೂಮಿಗಳು ಕೊಟ್ಟಂಥದ್ದನ್ನ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇತ್ತಂದ್ರೆ ಅದಕ್ಕೆ ಅವಕಾಶ ಕೊಟ್ಟು ಅವ್ರಿಗೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಂದರೆ ಒಂದು ವೇದಿಕೆ ನಿರ್ಮಾಣ ಮಾಡಿ ಅವರಿಗೆ ಹಕ್ಕುಪತ್ರಗಳನ್ನ ಕೊಡುವಂಥದ್ದನ್ನು ಮಾಡಿಕೊಡ್ಬೇಕು. ಆ ಒಂದು ನಿಟ್ಟಿನಲ್ಲಿ ಯಾವುದೇ ಕೆಲಸವನ್ನು ಮಾಡದೇ ಇರೋಕ್ಕೋಸ್ಕರನೇ ಇವತ್ತು ನನ್ನ ಭೂಮಿ ನನ್ನ ಹಕ್ಕು ಹೋರಾಟ ಸಮಿತಿ ಅಂತ ಮಾಡ್ಕೊಂಡಿದ್ದೀವಿ ನಾವು. ಈಗ 8ನೇ ತಾರೀಕಿಂದ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ತಾಲೂಕಿನ ಹೆಚ್ಚು ಜನಗಳು ಕೂಡ ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ. ಅಥವಾ ಫಲಾನುಭವಿಗಳು
ತುಂಬ ಜನ ಇಲ್ಲ ಜಾಸ್ತಿ ಇಲ್ಲಿ ಇದರಲ್ಲಿ ಫಲಾನುಭವಿಗಳು ಇದ್ದಿರೋ ಜಾಸ್ತಿ. ಯಾಕೆ ಅಂತಂದ್ರೆ ಅವರೆಲ್ಲ ಡಾಕ್ಯುಮೆಂಟ್ಗಳು ದಾಖಲಾತಿಗಳು ತರ್ತಾರೆ. ಅವ್ರ ಜೊತೆ ನಾವು ಪ್ರತಿಭಟನೆಗೆ ಅವ್ರ ಜೊತೆ ಕೈ ಜೋಡಿಸಿ ನಾವು ಹೋರಾಟಕ್ಕೆ ಮುಂದೆ ಆಗಿದ್ದೀವಿ. ಆದರೆ ಈ ಬಗ್ಗೆ ತಾಲೂಕು ಆಡಳಿತ ಸೂಕ್ತವಾಗಿ ಗಮನವನ್ನು ಹರಿಸ್ಬೇಕಾಗಿದೆ. ಯಾಕಂದರೆ ಏನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತಹ ಈ ಒಂದು ಯೋಜನೆ ಬಡ ರೈತರಿಗೆ, ಜೊತೆಗೆ ಯಾರು ಶೋಷಣೆಗೆ ಒಳಗಾಗಿರ್ತಾರೆ ಅಂತಹವರಿಗೆ ಅನುಕೂಲ ಆಗಬೇಕಾಗಿದೆ. ಯಾಕಂದರೆ ಈಗ ನನ್ನ ಭೂಮಿ ಎಂಬ ಅಭಿಯಾನವನ್ನು ಸಚಿವ ಕೃಷ್ಣ ಬೈರೇಗೌಡರವರು ಪ್ರಾರಂಭವನ್ನು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆ ಯೋಜನೆ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆ ತಲುಪುವ ಬದಲಾಗಿ ಯಾರು ಉಳ್ಳವರು, ಅಂದರೆ ಸಮಾಜದಲ್ಲಿ ಶಕ್ತಿಯುತವಾಗಿರ್ತಾರೆ ಅವರು ಈ ಯೋಜನೆಯನ್ನು ದುರುಪಯೋಗ ಮಾಡ್ತಾ ಇದ್ದಾರೆ. ಯಾರಿಗೋ ಒಂದು ನೋಂದಣಿ ಆಗಿರ್ತಕ್ಕಂತಹ ಜಮೀನನ್ನು ಅಧಿಕಾರಿಗಳ ಹಸ್ತಕ್ಷೇಪದಿಂದ, ಅಧಿಕಾರಿಗಳ ಸಹಕಾರದಿಂದ ಆ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ಅವರ ಹೆಸರಿಗೆ ನೋಂದಾವಣಿ ಮಾಡ್ಕೊಳ್ತಕ್ಕಂತಹ ಒಂದು ಹುನ್ನಾರ ನಡೀತಾ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ DCM ಆಗಿರ್ತಕ್ಕಂತಹ DK ಶಿವಕುಮಾರ್ ಅವರು, ಹಾಗೆ ಚನ್ನಪಟ್ಟಣ ಶಾಸಕರಾಗಿರುವಂತಹ CP ಯೋಗೇಶ್ವರ್ ಅವರು ಗಮನವನ್ನು ಹರಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಏನು ಹೋರಾಟ ಸಮಿತಿಯ ಸದಸ್ಯರು ಸುದ್ದಿಗೋಷ್ಠಿ ಮಾಡುವ ಮೂಲಕ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಅದೇನೇ ಇದ್ರೂ ಕೂಡ ಇಂತಹ ವಿಚಾರವಾಗಿ ತಾಲೂಕು ಆಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.